ನಮಸ್ತೆ ನನ್ನ ಆತ್ಮೀಯರೇ, ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿರುವಂತಹ ಅವರೆಕಾಳು ಉಸುಳಿನ ಹೇಗೆ ಮಾಡಬಹುದು ಅನ್ನೋದನ್ನು ತುಂಬ ಸಿಂಪಲ್ಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅವರೆಕಾಳು ಸೀಸನ್ ಬಂತು ಅಂತಂದರೆ ಉಪ್ಪಿಟ್ಟು ಮಾಡ್ತೀರಾ ಅವರೆಕಾಳಿಂದ, ಮತ್ತು ಅವರೆಕಾಳನ್ನು ಉಪಯೋಗಿಸೋ ಸಾರು ಮಾಡ್ತೀರಾ. ಅದೇ ರೀತಿಯಾಗಿ ಅವರೆಕಾಳು ಉಸುಳಿನೂ ಒಂದ್ಸಲ ಟ್ರೈ ಮಾಡಿ ನೋಡಿ, ನೀವು ದಿನಾಲೂ ತಿಂತೀರಾ, ಅಷ್ಟೊಂದು ಚೆನ್ನಾಗಿರುತ್ತೆ. ಬನ್ನಿ ಅವರೆಕಾಳು ಉಸುಳಿನ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡ್ಕೊಳ್ಳೋಣ. ಅವರೆಕಾಳು ಉಸುಳಿ ಮಾಡ್ಕೊಳ್ಳೋಕ್ಕೆ ನಾನು ಅವರೆಕಾಳನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಕಾಳು ಮಾತ್ರ ಉಪಯೋಗಿಸ್ತಾ ಇದ್ದೀನಿ. ಹಾಗೆ ಒಂದು ಬೌಲನ್ನು ತೆಗೆದುಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಅವರೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದಕ್ಕೆ ನೀರನ್ನು ಹಾಕ್ಕೊಂಡು ಒಂದು ಸ್ವಲ್ಪದಷ್ಟು ಉಪ್ಪನ್ನು ಹಾಕ್ಕೊಂಡು ಕುದಿಸ್ಕೊಳ್ಳೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಕುದಿಸ್ಕೊಳ್ಳುವಾಗ ಕಂಪಲ್ಸರಿ ಉಪ್ಪನ್ನು ಹಾಕ್ಕೊಳ್ಳಿ, ಯಾಕಂತಂದರೆ ಅವರೆಕಾಳು ತಿನ್ನುವಾಗ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಕುದೀತಾ ಇದೆ. ಒಂದು ಸಲ ಚೆನ್ನಾಗಿ ಚೆಕ್ ಮಾಡ್ಕೊಳ್ಳೋಣ ಕುದ್ದಿದೆ ಇಲ್ವಾ ಅಂತ. ನೋಡಿ, ಕೈಯಿಂದ ಹಿಚಕಿ ನೋಡಿದಾಗ ಮೆತ್ತಗಾಗಿದ್ದರೆ ಅದು ಕುದ್ದಿದೆ ಅಂತ ಅರ್ಥ. ನೋಡಿ, ಇವಾಗ ಅವರೆಕಾಳಂತೂ ಕುದ್ದಿದೆ. ಗ್ಯಾಸನ್ನು ಆಫ್ ಮಾಡಿಕೊಂಡು ನೀರನ್ನು ಸಪ್ರೇಟ್ ಮಾಡ್ಕೊಳ್ಳೋಣ, ಮತ್ತು ಅವರೆಕಾಳನ್ನು ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ. ಅವರೆಕಾಳು ಉಸುಳಿ ಮಾಡ್ಕೊಳ್ಳೋಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಒಂದು ಸಲ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಮೆಣಸಿನ್ಕಾಯಿ, ಮತ್ತು ಶೇಂಗಾ, ಕೊತ್ತಂಬರಿ, ಮತ್ತು ಕರಿಬೇವು, ಕಟ್ ಮಾಡ್ಕೊಂಡಿರುವಂಥ ಸ್ಪ್ರಿಂಗ್ ಆನಿಯನ್, ಮತ್ತು ಕಟ್ ಮಾಡ್ಕೊಂಡಿರುವಂತಹ ಟೊಮೊಟೊ. ನಿಮ್ಮ ಮನೆಯಲ್ಲಿ ಸ್ಪ್ರಿಂಗ್ ಆನಿಯನ್ ಇತ್ತು ಅಂತಂದರೆ ಅದನ್ನೇ ಉಪಯೋಗಿಸ್ಕೊಳ್ಳಿ, ಇಲ್ಲ ಅಂತಂದರೆ ಗಡ್ಡೆ ಈರುಳ್ಳಿ ಇರುತ್ತಲ್ವ ಅದನ್ನೇ ಉಪಯೋಗಿಸ್ಕೊಳ್ಬೋದು. ನೋಡಿ, ಸ್ಪ್ರಿಂಗ್ ಆನಿಯನ್ ಉಪಯೋಗಿಸ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಸ್ಪ್ರಿಂಗ್ ಆನಿಯನ್ ಬಳಸ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಇನ್ನೊಂದು ಬೌಲನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಸ್ಪೂನಿನಷ್ಟು ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕ್ಕೊಳ್ಳೋಣ. ಜೀರಿಗೆ ಮತ್ತು ಸಾಸಿವೆ ಚಿಟಪಟ ಅಂದ ನಂತರ ಕರಿಬೇವನ್ನು ಹಾಕ್ಕೊಳ್ಳೋಣ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ನಂತರ ಇದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಒಂದು 3 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹೆಚ್ಚು ಕಡಿಮೆನೂ ಮಾಡ್ಕೊಳ್ಬಹುದು. ಖಾರ ಕಮ್ಮಿ ಇತ್ತು ಅನ್ನೋದಕ್ಕೋಸ್ಕರ ನಾನು 3 ಹಸಿಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಂಡಿದ್ದೀನಿ. ಆ ನಂತರ ಕಟ್ ಮಾಡ್ಕೊಂಡಿರುವಂಥ ಸ್ಪ್ರಿಂಗ್ ಆನಿಯನ್ನ ಹಾಕ್ಕೊಳ್ಳಿ. ಸ್ಪ್ರಿಂಗ್ ಆನಿಯನ್ ಪೂರ್ತಿಯಾಗಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಒಂದು ಸ್ವಲ್ಪದಷ್ಟು ಎತ್ತಿಟ್ಕೊಳ್ಳಿ. ಅಂದರೆ ನಾವು ಉಸುಳಿ ಮಾಡಿದ ನಂತರ ಮೇಲ್ಗಡೆ ಹಾಕ್ಕೊಳ್ಳೋಕ್ಕೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಪೂರ್ತಿಯಾಗಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಒಂದು ಸ್ವಲ್ಪದಷ್ಟು ಸ್ಪ್ರಿಂಗ್ ಆನಿಯನ್ನ ಎತ್ತಿಟ್ಕೊಳ್ಳೋಣ. ನೋಡಿ, ಸ್ಪ್ರಿಂಗ್ ಆನಿಯನ್ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ನಂತರ ಇದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಟೊಮೊಟೊನ್ನು ಕೂಡ ಹಾಕ್ಕೊಳ್ಳೋಣ. ನೋಡಿ, ಟೊಮೊಟೊನ್ನು ಕೂಡ ಪೂರ್ತಿಯಾಗಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಒಂದು ಸ್ವಲ್ಪದಷ್ಟು ಎತ್ತಿಟ್ಕೊಳ್ಳೋಣ. ನೋಡಿ, ಟೊಮೊಟೊ ಹಾಕಿದ ನಂತರ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ನೋಡಿ, ಅವರೆಕಾಳು ಸೀಸನ್ ಬಂತು ಅಂತಂದರೆ ಕಂಪಲ್ಸರಿಯಾಗಿ ಒಂದು ಸಲನಾದರೂ ಉಸುಳಿ ಮಾಡ್ಕೊಂಡು ತಿನ್ನಿ. ಮತ್ತು ಇದನ್ನು ನೀವು ಚಪಾತಿ ಜೊತೆಗೂ ತಿನ್ಬೋದು, ಹಾಗೇನೂ ಕೂಡ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಆನಂತರ ಒಂದು 3 ಸ್ಪೂನಷ್ಟು ನಾನು ಶೇಂಗದ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹುರಿದಿಟ್ಕೊಂಡಿದ್ದೆ ಮತ್ತು ಸಿಪ್ಪೆನೂ ಕೂಡ ಬಿಡಿಸಿಟ್ಕೊಂಡಿದ್ದೆ. ಕೊನೆಯದಾಗಿ ಇವಾಗ ಒಂದು ಚಿಟಿಕೆಯಷ್ಟು ಮಾತ್ರ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ಮೊದಲಿಗೆ ನಾವು ಅವರೆಕಾಳು ಕುದಿಸ್ಕೊಳ್ಳುವಾಗೂ ಕೂಡ ಉಪ್ಪು ಹಾಕ್ಕೊಂಡಿದ್ದೆವು, ಅದಕ್ಕೋಸ್ಕರ ಒಗ್ಗರಣೆಗೆ ಚಿಟಿಕೆಯಷ್ಟು ಮಾತ್ರ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಆನಂತರ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಮಾಡ್ಕೊಂಡು ಬಿಟ್ರಿ ಅಂತಂದರೆ ಮುಗೀತು. ಆರಾಮಾಗಿ ನಾವು ಬೇಗನೆ ಉಸುಳಿ ಮಾಡ್ಕೊಳ್ಬಹುದು. ತುಂಬಾ ಬೇಗನೆ ಆಗಿಬಿಡುತ್ತೆ ಈ ಉಸುಳಿ. ಇದನ್ನು ನೀವು ರೊಟ್ಟಿ ಚಪಾತಿ ಜೊತೆಗೂ ತಿನ್ಬೋದು, ಇಲ್ಲ ಅಂತಂದರೆ ಹಾಗೇನೂ ಕೂಡ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಕೊನೆಯದಾಗಿ ಇವಾಗ ನಾನು ಮೇಲ್ಗಡೆ ಕೊತ್ತಂಬರಿನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಕೊತ್ತಂಬರಿನೂ ಕೂಡ ಒಂದು ಸ್ವಲ್ಪದಷ್ಟು ಎತ್ತಿಟ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಹಾಕ್ಕೊಳ್ಳೋದಕ್ಕೆ. ನೋಡಿ, ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಅರ್ಧ ಹೋಳಿನಷ್ಟು ನಿಂಬೆಹಣ್ಣನ್ನು ಹಿಂಡ್ಕೊಂಡು ಬಿಡೋಣ. ನಿಂಬೆಹಣ್ಣನ್ನು ಹಿಂಡ್ಕೊಳ್ಳೋದ್ರಿಂದ ಹುಳಿ ಹುಳಿಯಾಗಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇತ್ತು ಅಂತಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ನಾವು ಕುದಿಸಿಟ್ಕೊಂಡಿರುವಂತಹ ಅವರೆಕಾಳನ್ನು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಮುಗೀತು. ಈ ಅವರೆಕಾಳು ಉಸುಳಿನ ಬೇಗನೆ ಆಗಿಬಿಡುತ್ತೆ, ಜಾಸ್ತಿ ಸಮಯನೂ ಕೂಡ ಬೇಕಾಗೋದಿಲ್ಲ. ಜಸ್ಟ್ ಒಂದು 5 ನಿಮಿಷ ನಿಮ್ಮ ಹತ್ರ ಸಮಯ ಇದ್ದರೆ ಸಾಕು, ಆರಾಮಾಗಿ ನಾವು ಉಸುಳಿನ ಮಾಡ್ಕೊಳ್ಬಹುದು. ನೋಡಿ, ನಾವು ಅವರೆಕಾಳು ಮೊದಲಿಗೆ ಕುದಿಸ್ಕೊಂಡಿರೋದ್ರಿಂದ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಒಂದು 2-3 ಸೆಕೆಂಡ್ವರೆಗೆ ನಾವು ಉಮ್ಗೊಯಿಸ್ಕೊಂಡಿದ್ರೆ ಮುಗೀತು. ನೋಡಿ, ಒಂದು 2-3 ಸೆಕೆಂಡ್ವರೆಗೆ ಚೆನ್ನಾಗಿ ಉಮ್ಗೊಯಿಸ್ಕೊಳ್ಳಿ, ಅಂದರೆ ಉಪ್ಪು ಖಾರ ಎಲ್ಲನೂ ಚೆನ್ನಾಗಿ ಸೆಟ್ ಆಗಲಿ ಅನ್ನೋದಕ್ಕೋಸ್ಕರ. ಹಾಗೆ ಅವರೆಕಾಳು ಹಾಕಿದ ತಕ್ಷಣ ತೆಗಿಯೋಕೆ ಹೋಗಬೇಡಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2-3 ಸೆಕೆಂಡ್ವರೆಗೆ ನಾವು ಇಟ್ಕೊಂಡಿದ್ದೆ. ನೋಡಿ, ಇವಾಗ ಸೂಪರಾಗಿ ಅವರೆಕಾಳು ಉಸುಳಿ ರೆಡಿಯಾಗಿಬಿಟ್ಟು. ಒಂದು 3 ಸೆಕೆಂಡ್ವರೆಗೆ ಬಿಟ್ಟೆ ಅಂತಂದರೆ ಅವರೆಕಾಳು ಉಸುಳಿ ಬಿಸಿ ಬಿಸಿಯಾಗಿ ತಿನ್ನಲು ರೆಡಿಯಾಗಿಬಿಟ್ಟು. ನೋಡಿದ್ರಲ್ವ ವೀಕ್ಷಕರೇ, ಯಾವ ರೀತಿಯಾಗಿ ಸೂಪರಾಗಿ ಅವರೆಕಾಳು ಉಸುಳಿನ ಮಾಡ್ಕೊಳ್ಬಹುದು ಅನ್ನೋದನ್ನು.
ನೋಡಿ ಇವಾಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಕಟ್ ಮಾಡ್ಕೊಂಡಿರುವಂತಹ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ. ಆ ನಂತರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಂಡ್ಬಿಟ್ಟು ಮನೆಯಲ್ಲಿ ಯಾವುದಾದ್ರೂ ಸೇವ್ ಇತ್ತು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಹಾಗೆ ಬಿಟ್ಕೊಳ್ಳಿ. ಯಾವುದಾದ್ರೂ ಸೇವನ್ನು ಯೂಸ್ ಮಾಡ್ಕೊಳ್ಬಹುದು, ತುಂಬಾ ಚೆನ್ನಾಗಿರುತ್ತೆ ತಿನ್ನುವಾಗ. ನೋಡಿದ್ರಲ್ವಾ ವೀಕ್ಷಕರೇ ಯಾವ ರೀತಿಯಾಗಿ ಅವರೆಕಾಳು ಉಸುಳಿನ ಮಾಡ್ಕೊಳ್ಬಹುದು ಅನ್ನೋದನ್ನು. ನೋಡಿದ್ರಲ್ವಾ ವೀಕ್ಷಕರೇ ಅವರೆಕಾಳು ಉಸುಳಿನ ಹೇಗೆ ಮಾಡ್ಕೊಳ್ಬಹುದು ಅನ್ನೋದನ್ನು ಖಂಡಿತವಾಗ್ಲೂ ನೀವು ನಿಮ್ಮ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಹೀಗೆ ಮುಂದಿನ ಹೊಸ ವಿಡಿಯೋ ಒಂದಿಗೆ ಬರ್ತಾ ಇರ್ತೀನಿ. ಟೇಕ್ ಕೇರ್, ಬಾಯ್. ಖುಷಿಯಾಗಿರಿ, ಸದಾ ಹೊಸದನ್ನೇ ಯೋಚಿಸ್ತಾ ಇರಿ. ಥ್ಯಾಂಕ್ ಯು.